ಅದೇ ಕೆಲವರು ಹುಟ್ಟುತ್ತಾನೆ ಸ್ವಂತ ಮನೇಲಿ ಹುಟ್ಟುತ್ತಾರೆ. ನಿಮ್ಮ ಕುಂಡಲಿಯಲ್ಲಿ ಸ್ವಂತ ಮನೆ ಮಾಡ್ಕೊಳ್ಳೋ ಯೋಗ ಇದೆಯಾ ಇಲ್ವಾ? ತೊಂದರೆ ತೊಂದರೆ ತೊಂದರೆ. ಹೊಸ ಮನೆಗೆ ಹೋದ್ಮೇಲೆ ಸರ್ ಭಾಳ ತೊಂದರೆ ಬಂದ್ಬಿಡ್ತು ಸರ್, ಭಾಳ ತೊಂದರೆ ಬಂದ್ಬಿಡ್ತು. ಆ ಕಾರಣದಿಂದ ಈ ವಾಸ್ತು ದೋಷನ ನಾವು ಬರದೇ ಇರೋ ಹಾಗೆ ನೋಡಿಕೊಂಡು ಈ ಥರ ಎಲ್ಲ ನೀವು ನಿಮ್ಮ ಕುಂಡಲಿಲಿದೆಯಾ ಅಂತ ನೋಡಬೇಕು ಅಂದರೆ, ಯಾಕೆಂದರೆ ನಾನು ನೋಡಿದ್ದೇನೆ ಕೆಲವು ಜಾತಕದಲ್ಲಿ 7 ಮನೆ ಇದ್ದವರು 7 ಮನೆಯಲ್ಲಿ 6 ಮನೆ ಮಾರಾಟ ಮಾಡಿ ಕೊನೆಗೆ ಒಂದೇ ಒಂದು ಮನೆ ಉಳಿಸ್ಕೊಂಡಿದ್ದಾರೆ. ಗೃಹಲಾಭ ಅಂತಕ್ಕಂಥದ್ದು ಆ ಯೋಗವು ಬಹಳ ಸಂಕೀರ್ಣವಾಗಿ ತುಂಬ ಸೂಕ್ಷ್ಮವಾಗಿ ಕುಂಡಲಿಯಲ್ಲಿ ಇರ್ತದೆ. ನೀನು ಯಾವ ಜಾಗದಲ್ಲಿ ಮನೆ ತೊಗೊಂಡ್ರೆ ಒಳ್ಳೇದಾಗುತ್ತೆ. ಫಾರ್ ಎಕ್ಸಾಂಪಲ್ಲು, ನಮಸ್ಕಾರ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೂ ಮತ್ತು ನಮ್ಮ ಶುಭಶ್ರೀ ಜ್ಯೋತಿಷ್ಯಾಲಯದ ಅಲ್ಲಿಯ ಶ್ರೋತೃಗಳಿಗೂ ಎಲ್ಲರಿಗೂ ನನ್ನ ಸವಿನಯವಾದಂಥ ಪ್ರಾರ್ಥನೆ ಮತ್ತು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ಜ್ಯೋತಿಷ್ಯದ ಒಂದು ವಿಶೇಷವಾದಂಥ ಸಬ್ಜೆಕ್ಟು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಅದು ಮನೆ, ಗೃಹಯೋಗ ಅನ್ನೋ ವಿಷಯ. ಗೃಹ ಅಂದ್ರೇನು? ಮನೆ. ವಾಸ ಮಾಡೋಕ್ಕೆ ಮನುಷ್ಯನಿಗೆ ಒಂದು ಮನೆ ಬೇಕು. ಅವನು ಬಾಡಿಗೆ ಮನೆಯಲ್ಲಾರು ಇರ್ತಾನೆ, ಇಲ್ಲ ಅಂದರೆ ಸ್ವಂತ ಮನೆ ಮಾಡ್ಕೊಂಡಿರ್ತಾನೆ. ಯಾರು ಬಾಡಿಗೆ ಮನೇಲಿ ಇರ್ತಾರೆ ಅವರು ಪ್ರತಿ ತಿಂಗಳು ಬಾಡಿಗೆ ಕಟ್ಟಬೇಕಾಗ್ತಾ ಇರ್ತದೆ. ಅದು ಅವರಿಗೆ ಕಂಟಿನ್ಯೂಸ್ ಆಗಿ ಒಂದು ಶೂಲದ ಥರ ಇರಿತಾ ಇರ್ತದೆ. ಅದೇ ಕೆಲವರು ಹುಟ್ಟುತ್ತಾನೆ ಸ್ವಂತ ಮನೇಲಿ ಹುಟ್ಟುತ್ತಾರೆ. ಇದು ನೋಡಿ, ಕೆಲವರು ಹುಟ್ಟುತ್ತಾನೆ ಬಾಡಿಗೆ ಮನೇಲಿ ಹುಟ್ಟುತ್ತಾರೆ, ಸಾಯೋದು ಬಾಡಿಗೆ ಮನೆಯಲ್ಲೇ ಸಾಯ್ತಾರೆ. ಇನ್ನು ಕೆಲವರು ಹುಟ್ಟುತ್ತಾ ಬಾಡಿಗೆ ಮನೇಲಿ ಹುಟ್ಟಿ ಸ್ವಲ್ಪ ದಿನಕ್ಕೆ ತಾವು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿಕೊಂಡು ಒಂದು ಹೊಸ ಮನೆ ಕಟ್ಸ್ಕೊಂಡು ಆ ಹೊಸ ಮನೆಯಲ್ಲಿ ಸಾಯ್ತಾರೆ. ಹೀಗೆ ಮನುಷ್ಯನಿಗೆ ಎರಡೆರಡು ಥರದ ಬೇರೆ ಬೇರೆ ಸ್ತರದ ಒಂದೊಂದು ವಿದ್ಯಮಾನಗಳು ಮನುಷ್ಯನಿಗೆ ಉಂಟಾಗ್ತವೆ. ಇದಕ್ಕೂ ಗ್ರಹಕ್ಕೂ ಏನು ಸಂಬಂಧ? ಇದನ್ನು ಕೇಳ್ತಾರೆ ಜನ. ನಿಮ್ಮ ಕುಂಡಲಿಯಲ್ಲಿ ಸ್ವಂತ ಮನೆ ಮಾಡ್ಕೊಳ್ಳೋ ಯೋಗ ಇದೆಯಾ ಇಲ್ವಾ ಅಂತ. ನಮ್ಮ ಈ ಇಂಡಿಯಾದ ಜ್ಯೋತಿಷ್ಯ, ಭಾರತದ ಜ್ಯೋತಿಷ್ಯದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇದು ಯೋಗಗಳನ್ನು ಹೇಳ್ತದೆ. ಯೋಗಗಳು ಬೇರೆ ಯಾವ ದೇಶದ ಕುಂಡಲಿಯಲ್ಲೂ ಇಲ್ಲ, ಚೈನಾದಲ್ಲೂ ಇಲ್ಲ. ನಾವು ಪ್ರಾಕ್ಟೀಸ್ ಮಾಡೋವಂಥ ಬೇರೆ ಇತರೆ ದೇಶದ ಯಾವುದೇ ಜ್ಯೋತಿಷ್ಯದಲ್ಲಿ ಯೋಗ ಅನ್ನೋ ಪದ ಇಲ್ಲ. ಇಂಡಿಯಾ ದೇಶದಲ್ಲಿ ಮಾತ್ರ ಯೋಗಗಳಿಗೆ ಅಥವಾ ಯಾವ 2 ಪ್ಲ್ಯಾನೆಟ್ಟಿನ ಸಂಯೋಗ, ಗ್ರಹಗಳ ಸಂಯೋಗಗಳಿಗೆ ವಿಶೇಷವಾದಂಥ ಮಹತ್ವ ಉಂಟು ಕಣ್ರಿ. ಅದು ಹೇಗೆ? ಗೃಹಯೋಗಕ್ಕೆ ಕೆಲವು ಗ್ರಹಗಳ ಕಾರಣ. ಆ ಗ್ರಹಗಳು ಕುಂಡಲಿಯಲ್ಲಿ ಯಾವ ಪೊಸಿಷನ್ನಲ್ಲಿದ್ದಾವೆ ಅವನ್ನ ನೋಡಿಕೊಂಡು ಗೃಹಯೋಗಗಳು ಹೇಳ್ತಾರೆ. ಗೃಹಯೋಗಕ್ಕೆ ಮೊದಲನೇದಾಗಿ ಚತುರ್ಥ ಸ್ಥಾನ ಬಹಳ ಮುಖ್ಯವಾದ್ದು. ಚತುರ್ಥ ಅಂದ್ರೇನು? ಲಗ್ನದಿಂದ 4ನೇ ಮನೆ. ಈ 4ನೇ ಮನೆ, ನೀವು ಸ್ವಂತ ಮನೆ ಹೊಂದುತ್ತೀರಾ, ಬಾಡಿಗೆ ಮನೆಯಲ್ಲಿರ್ತೀರಾ, ಅಥವಾ ಸ್ವಂತ ಮನೆ ಮಾಡೋ ಯೋಗ ಇದೆಯಾ ಇಲ್ವಾ, ಇದೆಲ್ಲ ಅದನ್ನು ತೋರಿಸ್ತದೆ. ಚತುರ್ಥ ಸ್ಥಾನಾಧಿಪತಿಯು ಒಳ್ಳೆಯ ಜಾಗದಲ್ಲಿದ್ದರೆ ಕುಂಡಲಿಲಿ, ಅವನು 5ರಲ್ಲೋ 9ರಲ್ಲೋ 10ರಲ್ಲೋ 11ರಲ್ಲೋ ಕೊನೆ ಪಕ್ಷ 7ನೇ ಮನೆಯಲ್ಲೋ ಹೀಗೆಲ್ಲ ಇದ್ದರೆ, ಆಗ 7th ಹೌಸಲ್ಲಿದ್ದರೆ ಕೆಲವು ಸರಿ ಏನಾಗುತ್ತೆ, ಮದುವೆ ಆದ ಮೇಲೆ ಇವನಿಗೆ ಗೃಹಯೋಗ ಉಂಟಾಗುತ್ತೆ. ಈ ಜಾತಕನಿಗೆ, ಗಂಡಿನ ಜಾತಕಕ್ಕೆ 4th ಲಾರ್ಡ್ 7th ಹೌಸಲ್ಲಿದ್ದರೆ ಹೆಂಡತಿ ಬಂದ ಮೇಲೆಯೇ ಅವನಿಗೆ ಮನೆ ಉಂಟಾಗುತ್ತೆ. ಅದು ಆ ಯೋಗ ಉಂಟಾಗುತ್ತೆ. ಅಂದರೆ ಹೆಂಡತಿ ಬಂದ ಮೇಲೆ ಅವನು ಅವಳ ಸಹಾಯದಿಂದನೋ ಅಥವಾ ಅವರಿಬ್ಬರೂ ಸೇರೋ ಕಷ್ಟಪಟ್ಟು ದುಡಿದು ಕಟ್ತಾರೆ. 7ನೇ ಮನೆ ಫಾರಿನ್ ವಿದ್ಯಾಭ್ಯಾಸ ತೋರಿಸ್ತದೆ. 7ನೇ ಮನೆಯಲ್ಲಿದ್ದರೆ ಕೆಲವು ಸರ್ತಿ ಫಾರಿನ್ಗೆ ಹೋಗಿ ಬಂದು ಆ ಫಾರಿನ್ನಲ್ಲಿ ದುಡ್ಡು ತೊಗೊಂಡು ಬಂದು ಈ ಇಂಡಿಯಾದಲ್ಲಿ ಹಾಕಿ ಅವನು ಮನೆ ತೊಗೊಂಡಿರೋವಂಥ ಉದಾಹರಣೆನೂ ಉಂಟು. ಆದ್ದರಿಂದ 7th ಹೌಸಲ್ಲಿದ್ದರೆ ಈ ಥರ. 9ನೇ ಮನೆಯಲ್ಲಿದ್ದ ಅಂತೇಳಿ
ಪಿತೃವೇ ಅವನಿಗೆ ಹಣ ಕೊಡ್ಬೋದು ಅಥವಾ ಪಿತ್ರಾರ್ಜಿತವಾದಂಥ ಮನೆ ಇವನಿಗೆ ಬರ್ಬೋದು. ಅಪ್ಪಂದೇ ಮನೆ, ಆ ತಂದೆ ತಾಯಿ ಅವರು ಹೋಗ್ಬಿಟ್ಟಿರ್ತಾರೆ, ಇವನಿಗೆ ಮನೆ ಆ ತನಗೆ ವಾರಸದಿಂದ ಸಿಗುತ್ತೆ. ಈ ಥರ ಯೋಗನು 9th ಹೌಸಲ್ಲಿ. 9ನೇ ಮನೆಯಲ್ಲಿ ಕೆಲವು ಸರ್ತಿ ಧರ್ಮ ಕಾರ್ಯಗಳನ್ನ ಮಾಡೋ ಮೂಲಕ ಇವನು ಧರ್ಮಾರ್ಜನೆ ಮಾಡಿ ಅದರಿಂದಾನು ಇವನು ಮನೆ ಪಡೆಯುವಂಥ ಸಾಧ್ಯತೆ ಇದೆ. ಇನ್ನು 11ನೇ ಮನೆ ಲಾಭಸ್ಥಾನದಲ್ಲಿದ್ದರೆ ಅದಂತೂ ಕೇಳಂಗೆ ಇಲ್ಲ. ಇವನು ದುಡಿತಾನೆ, ಚೆನ್ನಾಗಿ ದುಡಿದು ಆ ದುಡ್ಡಿನಲ್ಲಿ ಸ್ವಲ್ಪ ಮಟ್ಟಿನ ಇದನ್ನು ಹಣನ ತಾನು ವಿನಿಯೋಗ ಮಾಡಿ ಕೂಡಿಸಿಟ್ಟು ತಾನು ಆರಾಮಾಗಿ ಮನೆ ಕಟ್ಟಿಸ್ಕೊತಾನೆ, ತನ್ನ ಒಂದು ಇಷ್ಟ ಇರೋವಂಥ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಋಣದಿಂದಲೇ ಪಶು, ನಿಮ್ಮ ಮನೇಲಿ ಸಾಕೋ ನಾಯಿ, ಬೆಕ್ಕು ಅಥವಾ ಇನ್ಯಾವುದಾದ್ರೂ ಪ್ರಾಣಿ ನಿಮ್ಮ ಮನೇಲಿ ಸಾಕ್ತಿರಲ್ಲ, ಅವು, ಹೆಂಡತಿ, ಮಕ್ಕಳು ಮತ್ತು ಮನೆ, ಆಲಯ ಅಂದರೆ ಮನೆ, ಇವೆಲ್ಲ ಋಣದಿಂದ ಉಂಟಾಗ್ತವೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ನಿಮಗೆ ಎಲ್ಲಿ ಋಣ ಇರುತ್ತೋ, ಯಾವ ಜಾಗದ ಋಣ ಇರುತ್ತೋ ಆ ಜಾಗದಲ್ಲಿ ನೀವು ಮನೆ ಮಾಡ್ಕೊತೀವಿ. ಈಗ ಉದಾಹರಣೆ ತಗೋಣ. 4ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದಾನೆ ನೋಡಿ. 3ನೇ ಮನೆಯನ್ನು ವ್ಯಯಸ್ಥಾನ, 4ಕ್ಕೆ ವ್ಯಯ ಅಂತ ಹೇಳ್ತೀವಿ, 3rd ಹೌಸ್. ಇಲ್ಲೇನಾಗಿದೆ, 4ನೇ ಮನೆ ಅಧಿಪತಿ 3ನೇ ಮನೆಗೆ ಹೋಗ್ಬಿಟ್ರೆ ಅವನು ಇರೋ ಮನೆ ಮಾರ್ಕೊಂಬಿಡ್ತಾನೆ. ಅವನು ಇರೋ ಮನೆ ಮಾರಿ ಅದೇ ದುಡ್ಡನ್ನು ಸ್ವಲ್ಪ ಭಾಗ ಹಾಕಿ ತನಗಿಷ್ಟವಾದಂಥ ಜಾಗದಲ್ಲಿ ಬೇರೆ ಮನೆ ತೊಂತ. ಕೆಲವು ಸರ್ತಿ ಇರೋ ಮನೆ ಮಾರಿ ಅದನ್ನು ಸಾಲ ತೀರ್ಸೋಕ್ಕೆ ಉಪಯೋಗಿಸ್ಬಿಡ್ತಾರೆ, ಹೋಗ್ಬಿಡುತ್ತೆ. ಇದ್ದಿದ್ದ ಮನೆಯೂ ಹೋಗ್ಬಿಡುತ್ತೆ, ನಷ್ಟ ಆಗುತ್ತೆ. ಆದರೆ 3rd ಹೌಸಲ್ಲಿ ಕೆಲವು ಸರಿ ಶುಭಗ್ರಹಗಳಿದ್ದು ಅವೇನಾದರೂ ಮತ್ತೆ 7ನೇ ಮನೆನೋ 9ನೇ ಮನೆನೋ ನೋಡ್ತಾ ಇದ್ದಾವೆ ಅಂದರೆ ಅಂಥ ಟೈಮ್ನಲ್ಲಿ ಏನಾಗುತ್ತೆ, 7, 9, 11, 10 ಇಂಥ ಮನೆಯಲ್ಲಿ ಆವಾಗ ಅವನು ಈ ಮಾರಿದ ದುಡ್ಡನ್ನು ತಗೊಂಡೋಗಿ ಬೇರೆ ಮನೆ ಮೇಲೆ ಅಥವಾ ಬೇರೆ ತನಗಿಷ್ಟ ಬಂದಂಥ ಲೊಕೇಶನ್ನಲ್ಲಿರ್ತಕ್ಕಂಥ ಮನೆ ಮೇಲೆ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಇನ್ವೆಸ್ಟ್ಮೆಂಟ್ ಮಾಡಿ ಅವನು ಹೊಸ ಮನೆ ಸಂಪಾದನೆ ಮಾಡ್ತಾನೆ. ಕೆಲವು ಸರಿ ಪಂಚಮಾಧಿಪತಿಗೂ ಅದಕ್ಕೂ ಕನೆಕ್ಷನ್ ಇದ್ದರೆ ಆವಾಗ ಮಗು ಹುಟ್ಟಿದ ಮೇಲೆ ಮನೆ ಆಗೋ ಯೋಗ ಇರುತ್ತೆ. 7ನೇ ಮನೆ ಅಧಿಪತಿಗೂ ಅದಕ್ಕೂ ಕನೆಕ್ಷನ್ ಇದ್ದರೆ ಅದೇನಾಗುತ್ತೆ, ಈ 7th ಹೌಸು ಹೆಂಡತಿ ಬಂದ ಮೇಲೆ ಇವನು ಮನೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಹೀಗೆ ಗೃಹಲಾಭ ಅಂತಕ್ಕಂಥದ್ದು ಆ ಯೋಗವು ಬಹಳ ಸಂಕೀರ್ಣವಾಗಿ ತುಂಬ ಸೂಕ್ಷ್ಮವಾಗಿ ಕುಂಡಲಿಯಲ್ಲಿ ಇರ್ತದೆ. ಈಗ ಆ 4ನೇ ಮನೆಯಲ್ಲಿರ್ತಕ್ಕಂಥ ಗ್ರಹವು ದುಷ್ಟ ನಕ್ಷತ್ರದಲ್ಲಿದ್ದು ಬಿಟ್ಟರೆ ಇದ್ದ ಮನೆಯ ಹೊರಟೆ ಹೋಗುತ್ತೆ. ಮನೆ ಆಗ್ಬೋದು, ಸೈಟೇ ಆಗ್ಬೋದು, ಖಾಲಿ ಜಾಗ ಅವೆಲ್ಲ ಅವನ ಕೈ ಬಿಟ್ಟು ಬಿಡ್ತವೆ. ಅದನ್ನು ಅವನು ಮಾರಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಾನೆ ಅಂತ ಹೇಳೋಕ್ಕಾಗಲ್ಲ. ಅವನಿಗೆ ಎಲ್ಲ ಸಾಲಕ್ಕೋಸ್ಕರನೇ ಅವನ್ನ ಮಾರ್ಕೊಂಡು, ಯಾಕೆಂದರೆ ನಾನು ನೋಡಿದ್ದೇನೆ ಕೆಲವು ಜಾತಕದಲ್ಲಿ 7 ಮನೆ ಇದ್ದವರು 7 ಮನೆಯಲ್ಲಿ 6 ಮನೆ ಮಾರಾಟ ಮಾಡಿ ಕೊನೆಗೆ ಒಂದೇ ಒಂದು ಮನೆ ಉಳಿಸ್ಕೊಂಡಿದ್ದಾರೆ. 6 ಮನೆ ಮಾರಾಟ ಮಾಡಿದರೂ ಅವರು ಮಾಡಿದಂಥ ಸಾಲಗಳು ತೀರ್ತಾ ಇಲ್ಲ, ಈಗಲೂ ಕಷ್ಟಪಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಕೆಲವು ಸರ್ತಿ ನೀವು ಒಂದು ಹೊಸ ಮನೆಯೇ ಕಟ್ಟಿಸ್ತೀರ, ಆ ಮನೆಗೆ ಹೋಗ್ತೀರ, ಆದರೆ ಆ ಮನೆಯಲ್ಲಿ ನಿಮಗೆ ಅಭಿವೃದ್ಧಿನೇ ಆಗಲ್ಲ, ಅಭಿವೃದ್ಧಿಯೇ ಆಗಲ್ಲ. ತೊಂದರೆ. ಹೊಸ ಮನೆಗೆ ಹೋದ್ಮೇಲೆ ಸರ್ ಭಾಳ ತೊಂದರೆ ಬಂದ್ಬಿಡ್ತು ಸರ್, ಭಾಳ ತೊಂದರೆ ಬಂದ್ಬಿಡ್ತು. ಏನು ಕಾರಣ? ಆ ಹೊಸ ಮನೆಯಲ್ಲಿರ್ತಕ್ಕಂಥ ವಾಸ್ತು ದೋಷಗಳು ಒಂದನೇದು. 2ನೇದು ಗ್ರಾಮ ಸಾಲಾವಳಿ ನೋಡ್ಕೊಳ್ದೆ ಯಾವುದೋ ಒಂದು ಜಾಗದಲ್ಲಿ ಮನೆ ತೊಗೊಂಬಿಟ್ಟಿರೋದು. ನಾವು ಯಾವಾಗಲೂ ಗ್ರಾಮ ಸಾಲಾವಳಿ ಅಂತ ಒಂದು ಪ್ರಶ್ನೆ ಹೇಳ್ತೀವಿ. ಒಂದು ಅಕ್ಷರಗಳನ್ನು ಹೊಂದಿಸಿ ನೀನು ಯಾವ ಜಾಗದಲ್ಲಿ ಮನೆ ತೊಗೊಂಡ್ರೆ ಒಳ್ಳೆಯದಾಗುತ್ತೆ. ಫಾರ್ ಎಕ್ಸಾಂಪಲ್ಲು ಅವು ಮನೆಗಳಿರ್ತವೆ, ಇವನ ಹೆಸರು ಒಂದು ರಾ ಅಂತ ಇದ್ದರೆ ಆ ರಾ ಇಂದ ಅಕ್ಷರ ಒಂದು ಬರುತ್ತೆ, ಅಲ್ಲಿಂದ 5th ಹೌಸಲ್ಲಿ ಬೇರೆ ಯಾವುದು ಗ್ರಹ ಬರಬಾರ್ದು ಅಂಥೇಳಿ ಆ 5th ಹೌಸಲ್ಲಿ ಬರೋ ಲೆಟ್ರು
ಬಿಟ್ಟು ಇನ್ನು ಉಳಿದವನ್ನ ನಾವು ಸಜೆಷನ್ ಮಾಡಿ, ನೋಡಪ್ಪ ಜಾ ಅನ್ನೋ ಹೆಸರು ಬಂದಿದೆ, ಜಯನಗರದಲ್ಲಿ ತಗೋ, ನಿನಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಇನ್ಯಾವುದೋ ಜಾ ಅನ್ನೋ ಅಕ್ಷರದ ಇನ್ನೊಂದು ಜಯದೇವಪುರ ಅಂತಿರುತ್ತೆ, ಅಲ್ಲಿ ತಗೋ. ಹೀಗೆ ನಾವು ಗ್ರಾಮ ಸಾಲಾವಳಿ ನೋಡಿ ಅವನಿಗೆ ಇಂಥ ದಿಕ್ಕಿನಲ್ಲಿ ಇಂಥ ಊರಿನಲ್ಲಿ ನೀನು ತಗೊಂಡ್ರೆ ನಿನಗೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಈ ಥರ ಏನೂ ಗೊತ್ತಿಲ್ಲದೆ ಯಾವುದೋ ಒಂದು ಕಡೆ ಅವನು ತನ್ನ ಮನಸ್ಸಿಗೆ ಬಂದಂಗೆ ತಗೊಂಡ, ಆ ಮನೆಯಲ್ಲಿ ಗೃಹ ಪ್ರವೇಶ ಮಾಡ್ದ. ಆದರೆ ಆ ಮನೆ ಏಳಿಗೆ ಆಗಲ್ಲ. ಆ ಮನೆಗೆ ಹೋದ್ಮೇಲೆ ಅವನ ಹೆಂಡತಿಗೆ ರೋಗ ಶುರು ಆಗುತ್ತೆ. ಏನು? ವಾಸ್ತು ದೋಷಗಳು ಕಾರಣ. ವಾಸ್ತು ದೋಷಗಳು ಅವನನ್ನು ಬಲವಾಗಿ ಬಾಧಿಸ್ತಾ ಇರ್ತವೆ ಅನ್ನೋದೇ ಕಾರಣ. ಆ ಕಾರಣದಿಂದ ಈ ವಾಸ್ತು ದೋಷನ ನಾವು ಬರದೇ ಇರೋ ಹಾಗೆ ನೋಡಿಕೊಂಡು ಸರಿಯಾಗಿ ವಾಸ್ತು ಸಲಹೆ ಪ್ರಕಾರ ಆಯಾ ದಿಕ್ಕಿನಲ್ಲಿ ಆ ವಾಸ್ತುಲಿ ಹೇಳಿರೋ ಹಾಗೇ ನಾವು ಕನ್ಸ್ಟ್ರಕ್ಷನ್ನು ಮಾಡಿಸಿದರೆ ಮನೆಯದು, ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ, ಆಗ ಅವನಿಗೆ ಆ ಜಾಗದಲ್ಲಿ ತಾನು ತೊಗೊಂಡಂಥ ಮನೆಯಲ್ಲಿ ಏಳಿಗೆ ಆಗುತ್ತೆ. ಇದನ್ನು ನಾವು ನೋಡಿಕೊಂಡು ವಿಚಾರ ಮಾಡಿ ಮಾಡಬೇಕು. ನೋಡಿ, ಈ ಥರ ಎಲ್ಲ ನೀವು ನಿಮ್ಮ ಕುಂಡ್ಲಿಲಿದೆಯಾ ಅಂತ ನೋಡಬೇಕು ಅಂದರೆ ನೀವು ಜ್ಯೋತಿಷ್ಯ ಕಲ್ತ್ಕೋಬೇಕಾಗತ್ತೆ. ಜ್ಯೋತಿಷ್ಯ ಕಲಿಯೋರಿಗೋಸ್ಕರನೇ ನಮ್ಮ ಕಾರ್ಯಾಲಯದಲ್ಲಿ ವಿಶೇಷ ವ್ಯವಸ್ಥೆ ಇದೆ. ನೀವು ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋವಂಥ ನಮ್ಮ ನಂಬರ್ಗಳಿಗೆ ಕಾಲ್ ಮಾಡಿದರೆ ಅಲ್ಲಿ ನಿಮಗೆ ಜ್ಯೋತಿಷ್ಯ ಕಲಿಯೋಕ್ಕೋಸ್ಕರ ತರಗತಿಗೋಸ್ಕರ ಅನುಕೂಲಗಳು ಹೇಗೆ ಮಾಡ್ಕೋಬೇಕು ಅಂತ ಹೇಳಲಾಗುತ್ತೆ. ನಮ್ಮಲ್ಲಿ ನಾವು ಜ್ಯೋತಿಷ್ಯದ ಸರ್ಟಿಫಿಕೇಟ್ನೂ ಕೊಡಿಸ್ತೇವೆ, ಜೊತೆಗೆ ಪರೀಕ್ಷೆನೂ ಕಟ್ಟಿಸ್ತೇವೆ. ನೀವು ಇಷ್ಟ ಇದ್ದಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ನಿಮ್ಮ ಇಚ್ಛೆನ ಪೂರ್ತಿ ಮಾಡ್ಕೋಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.